अस्सलाम वालेकुम। 5 मिनट का मदरसा, केवल 5 ನಿಮಿಷದ मदरसा। मुहर्रमुल हराम इस्लामी तारीख। क्रोम आदा। आदा अरब की एक कादिम तरीन क्रोम का नाम है। इसका जिक्र कुरान पाक में है। ಕ್ರೋಮ್ ಅಂದರೆ ಒಂದು ಅರಬ್ನ ಒಂದು ದೇಶ ಆಗಿರ್ತದೆ। ಇದರಲ್ಲಿ ಕ್ರೋಮ್ ಕಾ ನಾಮ್ ಹೇ, ಅರಬಲ್ಲಿ ಒಂದು ಜಾಗ ಆಗಿರ್ತದೆ ಕ್ರೋಮ್ ಅಂತ। ಇಸ್ಕಾ ಜಿಕ್ರ್ ಕುರಾನ್ ಪಾಕ್ ಮೇ ಹೇ, ಇದರ ವಿಷಯವಾಗಿ ಕುರಾನಲ್ಲಿ ಉಂಟು, ಕುರಾನ್ ಶರೀಫಲ್ಲಿ ಉಂಟು ಇದರ ವಿಷಯ। ಮತ್ತು ಕುರಾನ್ ಪಾಕ್ ಮೇ ಇಸ್ಕಾ 34 ಮರ್ತಬಾ ಆಯಾ ಹೇ ಯಹ 24 ಇಲ್ಲದ್ರೆ 25 मरतबा आया है। यह क्रोम जुनूबी अरब में आबादी थी और अम्माल से लेकर यमन तक 14 बीमारियों में फैली हुई थी। उनका मुल्क की राजधानी यमनी शहर हजर मौत थी। उसका ज़माना हज़रत नूह अलैहिस्सलाम से तकरीबन ताकतवर क्रोम थी और फन तामीर में बड़ी महारत रखती थी। पहाड़ों को तराश कर शानदार इमारतें बनाना उसका महबूब मशाल था। यह क्रोम माल व दौलत के नशे में ऐश परस्ती में मुबत्तला हो गई थी। ಅಂದರೆ ಕ್ರೋಮ್ ಅಂದರೆ ಕೊಲೆ, ಕ್ರೋಮ್ ಅಂದರೆ ಇದು ಇದರಲ್ಲಿ ಇಸ್ಕಾ ಜಿಕ್ರ್ ಅಂದರೆ ಕ್ರೋಮ್ ಅಂದರೆ ಕ್ರೋಮ್ ಜುಲೂಬಿ ವದ್ ಆಯಾ ಹೇ ಅಂದರೆ ಇವರು ಇಷ್ಟೊಂದು ಅಯ್ಯಾಶಿಯವರಾಗಿದ್ರು, ಅಂದರೆ ಇದು ದೊಡ್ಡ ಅಹಂಕಾರ ಚರ್ಬಿಯಲ್ಲಿ ಇರ್ತದಲ್ಲ ಅಂಥವರಿಗಾಗಿ ಇದು ಅವನ ಹೆಸರಾಗಿರ್ತದೆ ಕ್ರೋಮ್ ಅಂತ। अकबात की मुखालफत और माल व दौलत और अपनी ताकत पर घमंड करना उनकी फितरत बन गई थी। ಅಂದರೆ ಅವನ ಮಾತಲ್ಲೆಲ್ಲ ಘಮಂಡ್ ತೋರಿಸುವುದು ಅವರ ಬುದ್ಧಿಯಾಗಿರ್ತಿತ್ತು। जब उस क्रोम की जुल्म व ज़्यादती और शिर्क व भूत परस्ती हद से बढ़ गई तो अल्लाह ताला ने हज़रत हूद अलैहिस्सलाम को नबी बनाकर उनकी हिदायत के लिए भेजा। ಅಂದರೆ ಕ್ರೋಮ್ ಅಂದರೆ ವಧ ಇದು ಕೊಳ್ಳುವುದಂತ ಅರ್ಥ। ಯಮನಲ್ಲಿ ಇರ್ತಿದ್ದ ಇವನಂದರೆ ಇವರಿಗೆ ತುಂಬ ಘಮಂಡ್ ಮತ್ತು ಇವರು ಭೂತ ಪ್ರೇತದಲ್ಲೆಲ್ಲ ವಿಶ್ವಾಸ ಇರುವವರಾಗಿರ್ತವರು। ಆಗ ಅಲ್ಲಾಹ್ ತಾಲಾ ಏನು ಮಾಡಿದ, ಇವನನ್ನು ಇದು ಮಾಡಲಿಕ್ಕಾಗಿ ಹಜರತ್ ಹೂದ್ ಅಲೈಹಿಸ್ಸಲಾಮರನ್ನು ಭೂಮಿಗೆ ಕಳಿಸ್ತಾನೆ। ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ ಮೂಜಿಜಾ ಅಂದರೆ ಕೆಲವು ವಿಷಯ ಅದು ಅರ್ಥ ಆಗಲಿಲ್ಲ, ಆದರೂ ಕೂಡ ನಾನು ನಿಮಗೆ ಹೇಳಿದ್ದೆ, ನೀವು ಅರ್ಥ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ। ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ का मूजिज़ा। हुजूर सल्लल्लाहु अलैहि वसल्लम के पास पसीने की खुशबू। हज़रत अनस रज़ियल्लाहु अन्हु फरमाते हैं, एक दिन रसूल सल्लल्लाहु अलैहि वसल्लम ने हमारे यहाँ तशरीफ़ लाए और कैलूला फरमाया। जब आप सल्लल्लाहु अलैहि वसल्लम को पसीना आया तो मेरी वालिदा एक शीशी लाई और पसीना पीच कर जमा करने लगी। इस दौरान आप सल्लल्लाहु अलैहि वसल्लम की आँख खुल गई। आप सल्लल्लाहु अलैहि वसल्लम पूछा, उम्मे सुलैब तुम यहाँ क्या कर रही हो? उन्होंने अर्ज़ किया, मैं आपके पसीने को जमा कर रही हूँ ताकि हम इसे खुशबू के तौर पर इस्तेमाल करें। नबी सल्लल्लाहु अलैहि वसल्लम ಅವರು ಒಮ್ಮೆ ಮಲಗಿರ್ತಾರೆ। ಆಗ ಅವರು ಹಜರತ್ ಅನೀಸ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಯಿ ಅಂತ ಮಾಡ್ತಾರೆ, ಮಲಗಿದ ಸಮಯ ನೋಡಿ ಅವರ ಒಂದು ಬಾಟಲ್ ತಂದಿರ್ತಾರೆ, ಅದರಲ್ಲೆಲ್ಲ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬ ಬೆವರಿರ್ತಾರೆ। ಆ ಬೆವರನ್ನು ತೆಗೆದು ಅವರ ಬಾಟಲಿನಲ್ಲಿ ತುಂಬಿಸ್ತಾ ಇರ್ತಾರೆ। ಅದಕ್ಕೆ ಮತ್ತೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಎಚ್ಚರವಾದಾಗ ಅವ್ರು ಕೇಳ್ತಾರೆ, ನೀನು ಎಂತ ಮಾಡೋದು ತಾಯಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಾನು ನಿಮ್ಮ
ಬೆವರನ್ನು ಒಟ್ಟು ಮಾಡಿ ಅದನ್ನು ನಮ್ಮ ಬಟ್ಟೆಗಳಿಗೆಲ್ಲ ಅದು ತುಂಬ ಪರಿಮಳ ಇತ್ತು ಅವರ ಬೆವರು ಕೂಡ. ನೋಡಿ ಎಷ್ಟು ಕರಾಮತ್ ನಮ್ಮ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. एक फ़र्ज़ के बारे में शौहर की फरासत में बीवी का हिस्सा। कुरान में अल्लाह ताला फरमाता है, इन औरतों के लिए तुम्हारे छोड़े हुए माल में से 14 हिस्सा है, जबकि तुम्हारी कोई औलाद ना हो, और अगर तुम्हारी औलाद हो तो उनके लिए तुम्हारे छोड़े हुए माल में 18वां हिस्सा है। उनको यह हिस्सा तुम्हारी वसीयत और फ़र्ज़ के अदा करने के बाद मिलेगा. ಅಂದರೆ ಇದು ಹೆಂಡತಿಯರಿಗೆ ಅವರ ಗಂಡನ ಮೇಲಿರುವ ಏನೆಲ್ಲ ಹಕ್ಕು ಇರ್ತದಲ್ಲ ಅದೆಲ್ಲ ಅವರ ಜವಾಬ್ದಾರಿ ಎಲ್ಲ ಮುಗಿದ ಮೇಲೆ ಅದರ ಹಕ್ಕು ಸಿಗ್ತದೆ ಅಂತ ಹೇಳ್ತಾರೆ. एक सुन्नत के बारे में सुबह के पढ़ वक्त की दुआ। रसूल सल्लल्लाहु अलैहि वसल्लम ने फरमाया, जब तुम सुबह करो यह दुआ पढ़ो, सुबह उठकर ये दुआ पढ़ो, अल्लाहुम्मा बिका असहबना व बिका असहबना व बिका नहबा व बिका नमूतु व इलैकन नुशूर। ये अल्लाह, हमने तेरी ही मदद से सुबह की और तेरी ही मदद से शाम की, तेरी ही मर्ज़ी से हम जिंदा है और तेरी ही मर्ज़ी से हम मरेंगे और तेरी ही पास क़यामत के दिन उठकर जाना है इंशाअल्लाह. अस्सलाम अलैकुम. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅದರಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನ್ನ ಹತ್ರ ತಿಳಿಸಿ. ಅಸ್ಸಲಾಮು ಅಲೈಕುಮ್. ಇದು ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಇದನ್ನು ನೀವು ಓದ್ತಾ ಇರಿ. ಈ ಸೂರತ್ ಓದಿದರೆ ನಿಮಗೆ ಇದರಲ್ಲಿ ಅಲ್ಲಾಹ್ ತಾಲ ಹತ್ರ ನಾವು ದುವಾ ಮಾಡೋದಾಗಿದೆ. ನಾವು ನಿನಗಾಗಿಯೇ ನಾವು ಹೇಳುತ್ತೇವೆ, ನಿನಗಾಗಿಯೇ ನಾವು ಮಲಗ್ತೇವೆ, ನಿನಗಾಗಿಯೇ ನಾವು ಮರಣ ಹೊಂದುತ್ತೇವೆ, ನಿನ್ನ ಹತ್ತಿರವೇ ನಾಳೆ ಕಯಾಮತ್ನಲ್ಲಿ ಬಂದು ನಿನ್ನ ಹತ್ರವೇ ಸೇರ್ತೇವೆ ಅಂತ ಈ ದುವದ ಅರ್ಥ. ದುವಾ ಇದು, ಅಲ್ಲಾಹುಮ್ಮ ಬಿಕ ಅಸ್ಹಬ್ನಾ ವ ಬಿಕ ಅಸ್ಬಹ್ನಾ ವ ಬಿಕ ನಹ್ಯಾ ವ ಬಿಕ ನಮೂತು ವ ಇಲೈಕನ್ ನುಶೂರ್. ಅಸ್ಸಲಾಮು ಅಲೈಕುಮ್. ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್.